समञ्जना सञ्जन कञ्जबन्धुम् अनर्घमाणिक्यमणिप्रकाशम् अनर्घमाणिक्यमणिप्रकाशम् प्राचीव देवं जगदेकदीपम् प्राचीव देवं जगदेकदीपम् प्राचीव देवं जगदेकदीपम् तमसां विनाशम् ತಮಸಾಂ ವಿನಾಶಂ ಅಂತ ಪಾಠ ಇರ್ಬೇಕು ಮೋಸ್ಟ್ಲಿ ಅಲ್ವಾ. ಸೊ ತಮಸು, ಯಾಕಂದ್ರೆ ವ್ಯಾಖ್ಯಾನದಲ್ಲಿ ಎರಡೂ ಕಡೆ ತಮಸಾಂ ಅಜ್ಞಾನಾನ, ತಮಸಾಂ ಅಘಾನ ಅಂತಿದೆ. ಆದ್ರೆ ಶ್ಲೋಕದಲ್ಲಿ ತಮಸ ಅಂತಿದೆ. ನಾರಾಯಣ, ಶ್ಲೋಕದಲ್ಲಿ ತೃತೀಯ ವಿಭಕ್ತಿ ಇದ್ದಾಗಿದೆ ಇದೆ, ಅದೇನು ಕಾಣಿಸ್ತಿಲ್ಲ ಅಲ್ವಾ ಕರೆಕ್ಟ್ ಆಗಿ. ಹಾ ಕರೆಕ್ಟ್, ಡಾಟ್ ಮೇಲೆ ಬಿದ್ದಿದೆ ಅಷ್ಟೇ. ಅಲ್ಲಿ ಕೆಳಗೆ ತಪಸಹ ಅಂತ ಇದೆ ಪಾಠಾಂತರ. ಅದಿಲ್ಲ ಅಂತಂದ್ರೆ ಬೇರೆ ಏನು ಪಾಠಾಂತರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ತಮಸಾಮ ಆಗ್ಬೇಕು, ಯಾಕಂದ್ರೆ ವಿನಾಶಂ ಅನ್ನೋದನ್ನ ಎಲ್ಲಿಗೂ ಅನ್ವಯ ಮಾಡ್ಲಿಕ್ಕೆ ಆಗಲ್ಲ. ತಮಸಾಂ ವಿನಾಶಂ ಕರೆಕ್ಟ್ ಇದೆ. ತಮಸಾಂ ವಿನಾಶಂ ಸೂನುಂ ಅಸೂತ, ತಮಸ್ಸಿನ ನಾಶಕ್ಕೆ ಕಾರಣವಾದ ಮಗನನ್ನು ಹಡೆದಳು. ಯಾರು ಹಡೆದಿದ್ದು? ತಮಂಜನ. ಎಂಥವಳು? ಸಜ್ಜನ ಕಂಜಬಂಧುಂ, ಸಜ್ಜನರೆಂಬಂತಹ ಕಮಲಗಳಿಗೆ ಸೂರ್ಯನಂತೆ ಬಂಧುವಾದವನು. ಕಂಜಬಂಧು ಅಂದ್ರೆ ಸೂರ್ಯ. ಕಂಜ ಕಂ ಕೆ ಜಾಯತೆ ಇತಿ ಕಂಜಃ. ಕೆ ನೀರಿನಲ್ಲಿ, ನೀರೇ ಜಾಯತೆ ಇತಿ ನೀರಜ, ಕೆ ಜಾಯತೆ ಇತಿ ಕಂಜ. ಕಂಜ ಬಂಧು ಅಂತಂದ್ರೆ ಸೂರ್ಯನಿಗೆ ಹೆಸರು. ಸಜ್ಜನರೆಂಬ ಕಂಜನಕ್ಕೆ ಬಂಧು, ಸೂರ್ಯನಂತೆ ಇರುವವನು ಕಮಲ ಬಂಧು. ಕಮಲ ಬಂದು ಬಿಟ್ರೆ ಆಯ್ತು ಸಾಕು. ಅನರ್ಘ ಮಾಣಿಕ್ಯ ಮಣಿ ಪ್ರಕಾಶಂ. ಎಂಥವನವನು ಅಂದ್ರೆ ಸಜ್ಜನ ಬಂಧು ಮಾತ್ರ ಅಲ್ಲ, ಸಜ್ಜನ ಕಂಜ ಬಂಧು ಮಾತ್ರ ಅಲ್ಲ, ಅನರ್ಘ ಮಾಣಿಕ್ಯ ಮಣಿ ಪ್ರಕಾಶಂ, ಬೆಲೆ ಕಟ್ಟಲಾಗದ ಮಾಣಿಕ್ಯವೆಂಬ ಮಣಿಯ ಬೆಳಕಿನಂಥವನು, ಅಂತಹ ಬೆಳಕಿನಿಂದ ತುಂಬಿದವನು. ಪ್ರಾಚೀ ಇವ ದೇವಂ ಜಗದೇಕ ದೀಪಂ, ಉದಿಸುವ ಪ್ರಾಚಿ ಅಂದ್ರೆ ಪೂರ್ವ ದಿಕ್ಕು, ಪೂರ್ವದ ದಿಕ್ಕು ಜಗದೇಕ ದೀಪವನ್ನು ಹೊತ್ತರೆ ಹೇಗಿತ್ತೋ ಹಾಗೆ ಇವಳು ಕೂಡ ಜಗದೇಕ ದೀಪವಾದಂತಹ ಪ್ರಾಣನನ್ನ ಹೊತ್ತು ಕೂತಿದ್ಲು. ಅವಳ ತೊಡೆಯಲ್ಲಿ ಮಗು ಇದ್ರೆ ಅದು ಸೂರ್ಯನನ್ನ ಮಡಿಲಲ್ಲಿ ಇಟ್ಟುಕೊಂಡಾಗಿತ್ತು. ಪ್ರಾಚೀ ಅನ್ನುವಂತಹ ತಾಯಿ, ಪೂರ್ವಾದಿಕ್ ಅನ್ನುವಂತಹ ತಾಯಿ ಸೂರ್ಯನೆಂಬ ಮಗುವನ್ನ ತನ್ನ ಮಡಿಲಲ್ಲಿ ಇಟ್ಟುಕೊಂಡಾಗಿತ್ತು. ಹೀಗೆ ಜಗದೇಕ ದೀಪಂ, ಜಗತ್ತಿಗೆ ಒಂದೇ ದೀಪ, ಪ್ರಧಾನ ದೀಪ. ಇದರ ಹಾಗೆ ಇರುವಂತಹ ಮತ್ತೊಂದು ಬೆಳಕಿನ ದೀಪ ಇಲ್ಲ. ಇದರ ಹಾಗೆ ಜಗತ್ತಿನ ಕೊಳೆಯನ್ನ ಕತ್ತರಿಸಿ ತೆಗೆಯುವ ಮತ್ತೊಂದು ದೀಪವನ್ನು ಹುಡುಕ್ಲಿಕ್ಕೆ ಸಾಧ್ಯ. ಏಕದೀಪ, ಪ್ರಧಾನ ದೀಪ, ಮುಖ್ಯ ದೀಪ. ಜಗದೇಕ ದೀಪಂ ದೇವಂ ಅನರ್ಘಮಣಿ ಪ್ರಕಾಶಂ, ಅನರ್ಘಮಾಣಿಕ್ಯ ಮಣಿ ಪ್ರಕಾಶಂ ಪ್ರಾಚೀ ಇವ ಅಸೂತ. ತಾಯಿಯಾಗಿ ಪೂರ್ವಾದಿಕ್ಕ ಹೇಗೆ ಸೂರ್ಯನನ್ನ ಹೆರ್ತಾಳೋ ಹಾಗೆ ಇವಳು ಕೂಡ ಪೂರ್ವ ದಿಕ್ಕಿನಂತೆ. ಪೂರ್ವ ಯಾವತ್ತು ಸೂರ್ಯನನ್ನೇ ಹೆರುವುದು, ಕತ್ತಲೆಯನ್ನೇ ಹೆರುವುದು ಅಂತ ಏನಿಲ್ಲ. ಹಾಗಾಗಿ ಪೂರ್ವ ದಿಕ್ಕಿನಂತೆ ಅಸೂತ, ಹೆತ್ತಳು. ಅಂದ್ರೆ ಪ್ರಾಣನ ಮಹತ್ವವನ್ನ ಹೇಳಲಿಕ್ಕೆ ಯಾವ ಉದಾಹರಣೆನೂ ಅಸಾಧ್ಯ, ಅದು ಲೆಕ್ಕಕ್ಕೆ ಸಿಗುದಿಲ್ಲ. ಆದ್ರೆ ಹೇಳಲಿಕ್ಕೊಂದು ಉದಾಹರಣೆ ಬೇಕಲ್ಲ, ಅದಕ್ಕೋಸ್ಕರ ಅದನ್ನ ಹೇಳ್ತಾ ಇದ್ದಾರೆ. ಅಸೂತ ಲುಂಗ್ ಪ್ರಥಮ ಏಕ, ಲಂಗ್ ಅಲ್ವಾ, ಅಸೂತ ಸೂತ ಸೂವತ. ಶೂನ್ಯ ಪ್ರಾಣಿ ಗರ್ಭ ವಿಮೋಚನೆ ಲಂಗ್ ಪ್ರಥಮ ಏಕ. ಸೂನುಂ, ಸೂನುಂ ಪುಲ್ಲಿಂಗ ದ್ವಿತೀಯ ವಿಭಕ್ತಿ ಏಕವಚನ. ತಮಸಾಂ
ತಮಸಾಂ ಷಷ್ಠಿ ವಿಭಕ್ತಿ ಬಹುವಚನ. ತಂ ದ್ವಿತೀಯ ವಿಭಕ್ತಿ ಏಕವಚನ. ಅಂಜನ ಸ್ತ್ರೀಲಿಂಗ ಪ್ರಥಮ ವಿಭಕ್ತಿ ಏಕವಚನ. ಸಜ್ಜನ ಕಂಜ ಬಂಧುಂ ಸಜ್ಜನಾಃ ಏವ ಕಂಜಾಃ ಕಂಜಾನಾಂ ಬಂಧುಃ ಕಂಜ ಬಂಧುಃ ದ್ವಿತೀಯ ವಿಭಕ್ತಿ ಏಕವಚನ. ಸಜ್ಜನ ಕಂಜ ಬಂಧುಂ ಸಜ್ಜನಾಃ ಏವ ಕಂಜಾನಿ ಕಂಜ ಶಬ್ದ ನಪುಂಸಕಲಿಂಗ. ಸಜ್ಜನರೆಂಬ ಕಮಲಕ್ಕೆ ಸಜ್ಜನರೆಂಬ ಕಂಜನಾಭಕ್ಕೆ ಬಂಧುವಾದವನು. ಅನರ್ಘ ಮಾಣಿಕ್ಯ ಮಣಿ ಪ್ರಕಾಶಂ ಅನರ್ಘ ಅನರ್ಘ ಅನರ್ಘಶ್ಚಾಸೌ ಮಾಣಿಕ್ಯಂಚ ಮಾಣಿಕ್ಯ ಮಣಿಶ್ಚ ಅನರ್ಘ್ಯ ಮಾಣಿಕ್ಯ ಮಣಿಃ ಅನರ್ಘ್ಯ ಮಾಣಿಕ್ಯ ಮಣಿರಿವ ಪ್ರಕಾಶಃ ಪ್ರಕಾಶಃ ಯಸ್ಯ ಸಹ ಅನರ್ಘ ಮಾಣಿಕ್ಯ ಪ್ರಕಾಶಃ ಮಣಿ ಪ್ರಕಾಶಃ ದ್ವಿತೀಯ ವಿಭಕ್ತಿ ಪ್ರಕಾಶಂ. ಪ್ರಾಚೀ ಸ್ತ್ರೀಲಿಂಗ ಪ್ರಥಮ ವಿಭಕ್ತಿ ಏಕವಚನ. ಯುವ ಅವ್ಯಯ. ದೇವಂ ದ್ವಿತೀಯ ವಿಭಕ್ತಿ ಏಕವಚನ. ಜಗದೇಕ ದೀಪಂ ಜಗತಃ ಏಕದೀಪಂ ಜಗದೇಕ ದೀಪಂ. ದೀಪಯತಿ ಇತಿ ದೀಪಂ. ದೀಪಃ ಪುಲ್ಲಿಂಗ ಪ್ರಥಮ ವಿಭಕ್ತಿ ಏಕವಚನ. ದೀಪಂ ದ್ವಿತೀಯ ವಿಭಕ್ತಿ ಏಕವಚನ. ಸುಮೇರು ಅನ್ನುವ ಪರ್ವತದ ತಪ್ಪಲಿನಲ್ಲಿ ರಾಜ್ಯ ಮಾಡುತ್ತಾ ಇದ್ದಂತಹ ಕೇಸರಿ ಸೂರ್ಯದತ್ತವರ ಸ್ವರ್ಣಃ ಸುಮೇರುರ್ನಾಮ ಪರ್ವತಃ ಯತ್ರ ರಾಜ್ಯಂ ಪ್ರಶಾಸ್ತ್ಯಸ್ಯ ಕೇಸರಿ ನಾಮ ವೈಪಿತ ತಸ್ಯ ಭಾರ್ಯಾ ಬಭೂವೇಷ್ಟ ಅಂಜನೇತಿ ಪರಿಶ್ರುತ ಜನಯಾಮಾಸ ತಸ್ಯಾಂ ವೈ ವಾಯುರಾತ್ಮಮನುತ್ತಮಂ ಅಂತ. ಸುಮೇರು ಪರ್ವತದ ತಪ್ಪಲಿನಲ್ಲಿ ಅದು ಅಂಜನೆಯಲ್ಲಿ ಕೇಸರಿ ಪ್ರಾಣನನ್ನ ಹೆಡೆದ. ವಾರುಣಿ ಆಮೇಲೆ ಸುಪ್ರಿಯ ಅವರು. ಪ್ರಾಣಾತ್ಮಕೆ ಪ್ರಾಣಸುತೆ ಪ್ರಜಾತೆ ಪ್ರಾಣಾತ್ಮಕೆ ಪ್ರಾಣಸುತೆ ಪ್ರಜಾತೆ ಪ್ರಾಣಾತ್ಮಕೆ ಚೂಡಾಮಣೌ ಭಾಗವತೋತ್ತಮಾನಾಂ ಚೂಡಾಮಣೌ ಭಾಗವತೋತ್ತಮಾನಾಂ ಚೂಡಾಮಣೌ ನನಂದಚೇತಃ ಸುರಸುಂದರೀಣಾಂ ನನಂದಚೇತಃ ಸುರಸುಂದರೀಣಾಂ ಗರ್ಭಃ ಪಪಾತ ಸುರಸುಂದರೀಣಾಂ ಗರ್ಭಃ ಪಪಾತ ಸುರಸುಂದರೀಣಾಂ ಗರ್ಭಃ ಪ್ರಪಾತ ಸುರಸುಂದರೀಣಾಂ. ಪ್ರಾಣಾತ್ಮಕೆ ಪ್ರಾಣನೇ ಆಗಿರುವ, ಆದರೆ ಪ್ರಾಣನ ಅನುಗ್ರಹದಿಂದ ಪ್ರಾಣನ ಮಗನಾಗಿ ಹುಟ್ಟಿರುವ ಭಾಗವತೋತ್ತಮಾನಾಂ ಚೂಡಾಮಣೌ ಭಾಗವತ ಉತ್ತಮರಲ್ಲಿಯೇ ಉತ್ತಮನೆನಿಸಿದಂತಹ ಚೂಡಾಮಣಿ ಅಂದ್ರೆ ಶ್ರೇಷ್ಠ ಅಂತ ಅರ್ಥ. ಶಿರಶೇಖರ ಶಿರದಲ್ಲಿರುವಂತಹ ಮಣಿ, ಶಿಖಾಮಣಿ ಅಂತಂದ್ರೆ ಶಿಖೆಯಲ್ಲಿ ಕಟ್ಟಿಕೊಂಡ ಮಣಿ ಅಂದ್ರೆ ಶ್ರೇಷ್ಠ ಅಂತ ಅರ್ಥ. ಹಾಗೆ ಚೂಡಾಮಣಿ ಅಂತಿರುವ ಪ್ರಾಣನ ವಿಷಯದಲ್ಲಿ ಪ್ರಾಣಸುತೆ ಪ್ರಜಾತೆ ಚೂಡಾಮಣೋ ಪ್ರಾಣಸುತೆ ಪ್ರಜಾತೆ ಸತಿ ಅಂತ ಅರ್ಥ. ಪ್ರಜಾತೆ ಸುರಸುಂದರೀಣಾಂ ಗರ್ಭಃ ಚೇತಃ ನನಂದ. ದೇವತಾ ಸ್ತ್ರೀಯರ ಗರ್ಭದಲ್ಲಿರುವಂತಹ ಮಕ್ಕಳು ಖುಷಿಪಟ್ರು. ಗರ್ಭದಲ್ಲಿರುವ ಸುರಸುಂದರಿಯರ ಮನಸ್ಸು ಖುಷಿಪಡ್ತು, ಅವರ ಗರ್ಭವು ಖುಷಿಪಡ್ತು. ಇದ್ರೆ ಅಲ್ಲಿ ಗರ್ಭವು ಸುತ್ತ ಮುಂದಿದ ಕನ್ವಯ ಅದು. ಗರ್ಭ ಪಪಾತ ಅಸುರ ಸುಂದರೀಣಾಂ ಗರ್ಭ ಪಪಾತ ಅಸುರ ಸುಂದರೀಣಾಂ ಚೇತಃ ಪಪಾತ. ಮನಸ್ಸು ಬಿದ್ದೋಯ್ತು, ಗರ್ಭವು ಬಿದ್ದೋಯ್ತು. ಆದ್ರೆ ಸುರಸುಂದರೀಣಾಂ ಗರ್ಭ ಅಥವಾ ಚೇತಃ ನನಂದ.
ಆನಂದ ಪಟ್ಟಿತು. ಅಂದ್ರೆ ಪ್ರಾಣದೇವರ ಹುಟ್ಟ ಆಗುವಾಗ ಉಳಿದವರಿಗೆ ಜೈ ಶ್ರೀರಾಮ್ ಅಂತ ಹೇಳಿದ ತಕ್ಷಣ ಉರಿ ಬರುತ್ತೆ ಅಂತ ಅನ್ನೋದು ಅದು ಸಹಜವಾದ ಕ್ರಿಯೆ. ಅವರಿಗೆ ಆ ಸ್ವಭಾವನೆ ಇಷ್ಟ ಆಗಲ್ಲ. ಹಾಗೆ ಹೇಳಿದ ತಕ್ಷಣ ಸಭೆಯಲ್ಲೇ ನಿಲ್ಲಿಸಿ ಬೇಡ ಅಂತ ಹೇಳಿಬಿಡ್ತಾರೆ. ಅಥವಾ ಆರತಿಗೆ ಬನ್ನಿ ಅಂತ ಕರೆದ್ರೆ ಬಿಡ 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 ಅಂತ ಬಾಗಿಲಿಂದ ಹೊರಟೋಗ್ತಾ ಇರ್ತಾರೆ. ಇದೆಲ್ಲ ಏನು ಅಂದ್ರೆ ಅವರ ಒಳಗಿರುವ ಅಸುರ ಸ್ವಭಾವದ ಪರಿಣಾಮ. ನಮಗೆ ಇದನ್ನು ಹೇಳಿದ್ರೆ ಸೆಕ್ಯುಲರ್ ಅಂತ ಮಾತಾಡ್ತಾರೆ ಅಷ್ಟೇ. ಇದ್ರ ಬಗ್ಗೆ ಏನು ತಿಳಿಯದವರು ಇವ್ರೇನು ಅವ್ರದ್ದು ಮಾತ್ರ ಮಾಡ್ಬೇಕು, ಬೇರೆದೆಲ್ಲ ಯಾವ್ದು ಮಾಡ್ಲೇಬಾರ್ದು, ತಪ್ಪು ಅನ್ನೋ ತರ ಮಾತಾಡ್ತಾರೆ ಅಂತ. ತಪ್ಪು ಸರಿ ಪ್ರಶ್ನೆ ಅಲ್ಲ, ಯಾವ್ದನ್ ಬೇಕಾದ್ರೂ ಆಕ್ಷನ್ ಅಲ್ಲಿ ತರ್ಬೋದು. ಆದ್ರೆ ಅದರ ಹಿಂದಿನ ಇಂಟೆನ್ಷನ್ ಏನು ಅನ್ನೋದು ಮುಖ್ಯ. ಅದರಿಂದಾಗಿ ಭಗವಂತನ ಅತ್ಯಂತ ಭಕ್ತನಾದ ಪ್ರಾಣದೇವ ಹುಟ್ಟಿ ಬಂದಾಗ, ಭಗವಂತ ಬಂದಾಗ, ಕೃಷ್ಣ ಬಂದಾಗ್ಲೂ ಹಾಗೆ ಆಯ್ತು ಅಂತಿದೆ ಅಲ್ಲಿ. ಕೃಷ್ಣ ಹುಟ್ಟಿದಾಗ್ಲೂ ರಾಕ್ಷಸರಿಗೆಲ್ಲ ಭಯ ಆಯ್ತಂತೆ. ಏನು ಅಂತ ಗೊತ್ತಿಲ್ಲ, ಯಾಕೋ ಒಳಕಿನಿಂದ ಅಳುಕು, ಏನೋ ಸರಿ ಇಲ್ಲ, ಏನೋ ಆಗ್ತಿದೆ, ಏನೋ ಹೆಚ್ಚು ಕಮ್ಮಿ ಆಗ್ತದೆ, ನಾವು ಬಹುಶಃ ಏನೋ ಕಷ್ಟಪಡ್ಲಿಕ್ಕಿದೆ ಅಂತ. ದೇವತೆಗಳಿಗೆ ಏನೋ ಒಂದು ಆನಂದ, ಏನೋ ಆಗುತ್ತೆ ಖಂಡಿತ, ನಮಗೊಂದು ಭರವಸೆ. ಸಜ್ಜನರಿಗೆಲ್ಲ ಭರವಸೆ, ದುಷ್ಟರಿಗೆಲ್ಲ ಏನೋ ಅನ್ಯಾಯ, ಅವ್ರು ನಮ್ಗೆ ತೊಂದರೆ ಆಗುತ್ತೆ ಅಂತ ಭರವಸೆ. ಇಬ್ಬರಿಗೂ ಭರವಸೆನೆ. ನಾವು ಹಾಳಾಗ್ತೀವಿ ಅಂತ ಭರವಸೆ, ನಾವು ಉದ್ಧಾರ ಆಗ್ತೀವಿ ಅಂತ ಇವ್ರಿಗೆ ಭರವಸೆ. ಆದ್ರಿಂದ ಇದು ಎರಡೂ ಕಡೆಯ ಪ್ರಸಂಗವನ್ನ ಪ್ರಾಣದೇವನ ಅವತಾರದಿಂದ ಏನಾಯ್ತು ಅನ್ನೋದನ್ನ ಹೇಳಿದ್ರು. ಭಾಗವತೋತ್ತಮಾನಾಂ ಚೂಡಾಮಣೋ ಪ್ರಾಣಸುತೆ ಪ್ರಾಣಾತ್ಮಕೆ ಪ್ರಜಾತೆ ಸತಿ ಸುರಸುಂದರೀಣಾಂ ಚೇತಃ ನನಂದ ಅಸುರ ಸುಂದರೀಣಾಂ ಗರ್ಭ ಪಪಾತ. ಪ್ರಾಣಾತ್ಮಕಃ, ಪ್ರಾಣಸ್ಯ ಆತ್ಮಕಃ ಪ್ರಾಣಾತ್ಮಕಃ ಅಂದ್ರೆ ಇವು ನನ್ನ ಪ್ರಾಣ ಏವ ಆತ್ಮ ಇತಿ ಕೀಯತೆ. ಸ್ವರೂಪಭೂತ ಅಂತ, ಪ್ರಾಣನೇ ಸ್ವರೂಪಭೂತನಾಗಿ ಪ್ರಾಣಸುತೆ. ಆದ್ರೆ ಪ್ರಾಣಸುತ ಅಂತ ಇಲ್ಲಿ ಹಾಗಾದ್ರೆ ಒಂದ್ಸರ್ತಿ ಪ್ರಾಣಾತ್ಮಕ ಅಂತ ಹೇಳಿ ಆಯ್ತಲ್ವಾ ಅಂತಂದ್ರೆ, ಇದು ಪರಮಾತ್ಮನನ್ನೇ ಪ್ರಾಣ ಅಂತ ಇಟ್ಕೊಂಡ್ರೆ ಪರಮಾತ್ಮನ ಮಗ. ಪ್ರಾಣಸುತೆ ಪ್ರಾಣಸ್ಯ ಸುತಃ ಪ್ರಾಣಸುತಃ ತಸ್ಮಿನ್ ಪ್ರಾಣಸುತೆ ಪ್ರಜಾತೆ ಪ್ರಕೃಷ್ಟತ್ವೇನ ಜಾತೆ ಜಾತೆ ಸತಿ ಸತಿ ಸಪ್ತಮಿ ಸಪ್ತಮಿ ಭಕ್ತಿ ಏಕವಚನ. ಚೂಡಾಮಣೌ ಪುಲ್ಲಿಂಗ ಸಪ್ತಮಿ ಏಕ. ಭಾಗವತೇಷು ಉತ್ತಮಃ ಭಾಗವತೋತ್ತಮಃ ತೇಷಾಂ ಭಾಗವತೋತ್ತಮಾನಾಂ ಷಷ್ಠಿ ಬಹು. ನನಂದ ಟು ನದಿ ಸಮೃದ್ಧೌ ಲಿಟ್ ಪ್ರಥಮ ಏಕ. ನನಂದ ನನಂದತುಃ ನನಂದುಃ. ಚೇತಃ ಚೇತಃ ಚೇತಸಿ ಚೇತಾಂಸಿ. ನಪುಂಸಕಲಿಂಗ ದ್ವಿತೀಯ ವಿಭಕ್ತಿ ಏಕವಚನ, ಪ್ರಥಮ ವಿಭಕ್ತಿ ಏಕವಚನ. ಸುರಸುಂದರೀಣಾಂ ಸುರೇಶು ಸುಂದರ್ಯಃ ಸುರಸುಂದರ್ಯಃ ತೇಷಾಂ ಸುರಸುಂದರೀಣಾಂ ಷಷ್ಠಿ ಬಹು. ಗರ್ಭಃ ಪುಲ್ಲಿಂಗ ಪ್ರಥಮ ಏಕ. ಅಯ್ಯೋ ಪಪಾತ ಪತಲಗತೌ ಲಿಟ್ ಪ್ರಥಮ ಏಕ. ಅಸುರಸುಂದರೀಣಾಂ ಅಸುರಸುಂದರ್ಯಃ ತೇಷಾಂ ಅಸುರಸುಂದರೀಣಾಂ ಕಿರ್ಮುಣ ಅಂತ ಇದೆ. ಸುಪ್ರಿಯಾ ಅವರು. ಸಂಜಾತ ಮಾತ್ರಂ ಶಿಶುಮದ್ಭುತಾಂಗಂ. Screen ಕಾಣಿಸ್ತಿಲ್ಲ. ಸಂಜಾತ ಮಾತ್ರಂ ಸಂಜಾತ ಮಾತ್ರಂ ಸಂಜಾತ ಮಾತ್ರಂ ಶಿಶುಮದ್ಭುತಾಂಗಂ ಶಿಶುಮದ್ಭುತಾತ್ಮನ್ ಶಿಶುಮದ್ಭುತಾತ್ಮಂ ಶಿಶುಮದ್ಭುತಾಂಗಂ ಶಿಶುಮದ್ಭುತಾಂಗಂ ಬುಭುಕ್ಷಿತಂ ತಂ ಬುಭುಕ್ಷಿತಂ ತಂ ಬಲಿನಂ ವಿಲೋಕ್ಯ ಬಲಿನಂ ವಿಲೋಕ್ಯ ಯಾವತ್ ಫಲಾರ್ಥಂ ಜನನೀ ಜಗಾಮ ತಾವತ್ ಸ ಬಾಲಃ ಸಹಸೋತ್ಪಪಾತ
ಸಹಸೋತ್ಪಪಾತ ಸಹಸೋತ್ಪಪಾತ ಸಂಜಾತ ಮಾತ್ರಂ. ಸಂಜಾತ ಅಂದ್ರೆ ಚೆನ್ನಾಗಿ ಹುಟ್ಟಿದೊಡನೆ, ಹುಟ್ಟಿದಷ್ಟೇ. ಶಿಶುಂ ಅದ್ಭುತಾಂಗಂ ತಂ ಬಲಿನಂ ಬುಭುಕ್ಷಿತಂ ವಿಲೋಕ್ಯ. ಅದ್ಭುತಾಂಗಂ ಅದ್ಭುತ ಶರೀರ ಇರುವ ಶಿಶುವನ್ನು ಹೆತ್ತೊಡನೆ ಬಲಿನಂ ಬಲಿಷ್ಠನಾದಂತಹ ಶಿಶುಂ ಮಗುವನ್ನ ಬುಭುಕ್ಷಿತಂ ಚೆನ್ನಾಗಿ ಹುಟ್ಟಿದೊಡನೆ ಮಗುವಿಗೆ ಸಹಜವಾಗಿ ಹಸಿವು ಇದ್ದೇ ಇರುತ್ತೆ. ಬುಭುಕ್ಷಿತಂ ಹಸಿವುಗೊಂಡವನನ್ನು ಜನನಿ ತಾಯಿ ಮಗುವಿನ ಹತ್ರ ಹೋದ್ಲು. ಜನನಿ ಜಗಾಮ ಮಗುವಿಗೆ ಹಸಿವಾಗಿದೆ, ಅದಕ್ಕೆ ಏನೋ ಕೊಡಬೇಕು ಅಂತ ಯೋಚನೆ ಮಾಡಿ ವಿಲೋಕ್ಯ ಬುಭುಕ್ಷಿತಂ ವಿಲೋಕ್ಯ ಫಲಾರ್ಥಂ ಜನನಿ ಜಗಾಮ. ಆ ಮಗುವಿಗೆ ಹಸಿವಿಗೆ ಏನಾದ್ರೂ ಕೊಡಬೇಕು, ಫಲ ಹಣ್ಣನ್ನ ಕೊಡಬೇಕು ಅಂತ ಫಲಾರ್ಥಂ ಫಲವನ್ನ ತರುವುದಕ್ಕಾಗಿ ಜನನಿ ಜಗಾಮ. ಮಗುವಿಗೆ ಏನೋ ಕೊಡಬೇಕು, ಹಸಿವಾಗಿದೆ, ಅದಕ್ಕೆ ಅದು ಕೂಗ್ತಾ ಇದೆ, ಅದರ ಹಸಿವನ್ನ ನೀಗಿಸುವುದಕ್ಕೋಸ್ಕರ ನಾನು ಹಣ್ಣು ತರ್ತೇನೆ ಅಂತ ಚೂರು ಪಕ್ಕಕ್ಕೆ ಸರಿದ ತಕ್ಷಣವೇ ತಾವತ್ಸ ಬಾಲಹ ಆ ಮಗುವನ್ನ ಅವಳು ಬಿಟ್ಟು 1 ನಿಮಿಷ ಆಗುವಷ್ಟರೊಳಗೆ ಮಗು ಸಹಸೋತ್ಪಪಾತ ಆಕಾಶಕ್ಕೆ ಹಾರಿ ಬಿಡ್ತು. ಆಕಾಶಕ್ಕೆ ಹಾರಿ ನಗುತ್ತಾ ಆಕಾಶದ ಕಡೆಗೆ ಸಾಗಿತ್ತು. ಸಂಜಾತ ಮಾತ್ರಂ ಕೇವಲಂ ಸಂಜಾತಃ ಅಂದ್ರೆ ಹುಟ್ಟಿದ ತಕ್ಷಣವೇ ಅಂತ ಅರ್ಥ. ಹುಟ್ಟಿದ್ದಷ್ಟೇ ನಾ ಹೇಳ್ತಿಲ್ಲ, ಹುಟ್ಟಿದ್ದಷ್ಟೇ. ಅಷ್ಟರಲ್ಲಿ ಎಷ್ಟೆಲ್ಲ ಮಾಡಿಬಿಡ್ತು, ಕಣ್ ಬಿಟ್ಟಾಯ್ತು ಅಥವಾ ಇನ್ನೇನೋ ಮಾಡ್ತು ಅಂತ ಹೇಳುವ ಹಾಗೆ ಕೇವಲಂ ಸಂಜಾತಃ ಸಂಜಾತ ಮಾತ್ರಂ ಶಿಶುಂ ದ್ವಿತೀಯ ಭಕ್ತಿ ಏಕವಚನ ಶಿಶು ಶಿಶು ಶಿಶವಃ ಶಿಶುಂ ಅದ್ಭುತಾಂಗಂ ಅದ್ಭುತಂ ಅಂಗಂ ಯಸ್ಯ ಸಹ ಅದ್ಭುತಾಂಗಃ ತಂ ಅದ್ಭುತಾಂಗಂ ದ್ವಿತೀಯ ಭಕ್ತಿ ಏಕವಚನ ಬುಭುಕ್ಷಿತಂ ಬುಭುಕ್ಷಾ ಅಸ್ಯ ಅಸ್ತಿ. ಇದು ತಪ್ರತ್ಯಂತವಾದ ಶಬ್ದ. ಬುಭುಕ್ಷಿತಃ ತಪ್ರತ್ಯಂತ ಶಬ್ದ. ತಂ ಬುಭುಕ್ಷಿತಂ ಬುಭುಕ್ಷಾ ಸಂಜಾತ ಬುಭುಕ್ಷಾ ಬುಭುಕ್ಷಿತಃ ತಂ ಬುಭುಕ್ಷಿತಂ ವಿಲೋಕ್ಯ ಲೆಪ್ರತ್ಯಂತಮವ್ಯಂ ತಂ ದ್ವಿತೀಯ ಭಕ್ತಿ ಏಕವಚನ ಬಲಿನಂ ಬಲಿನೌ ಬಲಿನಃ ಬಲಿನಂ ದ್ವಿತೀಯ ಭಕ್ತಿ ಏಕವಚನ ವಿಲೋಕ್ಯ ಲೆಪ್ರತ್ಯಂತಮವ್ಯಂ ಯಾವತ್ ತಾವತ್ ಅಂತ ಮುಂದೆ ಶಬ್ದ ಇದೆ. ಜೋಡಿ ಪದಗಳು, 2 ನಪುಂಸಕಲಿಂಗ. ಫಲಾರ್ಥಂ ಫಲಕ್ಕೋಸ್ಕರ ಅಂತ ಚತುರ್ಥಿ ಭಕ್ತಿ, ಅದಕ್ಕೆ ಅರ್ಥ ಶಬ್ದ ಬಂದಿದೆ. ಫಲಾನಯನಾರ್ಥಂ ಫಲವನ್ನ ತರುವುದಕ್ಕಾಗಿ ಅಂತ ಅರ್ಥ. ಜನನಿ ದ್ವಿತೀಯ ಭಕ್ತಿ ಪ್ರಥಮ ಭಕ್ತಿ ಏಕವಚನ ಜಗಾಮ ಲಿಟ್ ಪ್ರಥಮ ಏಕ ತಾವತ್ ಯಾವತ್ ಶಬ್ದದ ಜೋಡಿ ಪದ. ಸಹ ಪುಲ್ಲಿಂಗ ಪ್ರಥಮ, ಬಾಲಃ ಪುಲ್ಲಿಂಗ ಪ್ರಥಮ, ಸಹಸಾ ಅವ್ಯಯ, ಉತ್ಪಪಾತ ಉತು ಉಪಸರ್ಗ, ಪತಲಗತೌ ಪತಲ ಗಮನೆ ಅಂತಾನು ಹೇಳ್ತಾರೆ. ಲಿಟ್ ಪ್ರಥಮ ಏಕ. ಉತ್ಪಪಾತ ಅಂದ್ರೆ ಆಗಸಕ್ಕೆ ನೆಗೆದ, ಪಪಾತ ಅಂದ್ರೆ ಬಿದ್ದ, ಉತ್ಪಪಾತ ಅಂದ್ರೆ ಮೇಲಕ್ಕೆ ಹೋದ. ನಾವು ಮೇಲಕ್ಕೆ ಹೋಗಲ್ಲ ಮತ್ತೆ ವಾಪಸ್ ಬೀಳ್ತೀವಿ, ಆದ್ಮೇಲೆ ನಮ್ ಲೆಕ್ಕದಲ್ಲಿ ಹೇಳಿದ್ದು ಉತ್ಪಪಾತ ಅಂತ. ಅವ್ನ್ ಬೀಳಲ್ಲ, ಅವ್ನ್ ಹೋದ್ರೆ ಹೋಗ್ತಾನೆ ಇರ್ತಾನೆ. ನಾವು ಹೋದ್ರೆ ಮತ್ತೆ ವಾಪಸ್ ಬೀಳ್ತೀವಿ ಅಂದ್ರೆ ಉತ್ಪಪಾತ. ಎತ್ತರಕ್ಕೆ ಏರ್ತಾನೆ, ಪಪಾತ ಬೀಳ್ತಾನೆ. ಮತ್ತೆ ಏರುವುದೇ ಬೀಳ್ಲಿಕ್ಕಾಗಿ, ಹತ್ತುವುದೇ ಇಳಿಲಿಕ್ಕಾಗಿ. ಅದೆಲ್ಲ ಒಂದು ಕಾಮನ್. ಒಂದಿದೆ ಅಂದ್ರೆ ಇನ್ನೊಂದು ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಹಾಗೇ ಆಗುತ್ತೆ ಅನ್ನೋದು ಒಟ್ಟು ತಾತ್ಪರ್ಯ. ರಾಮಾಯಣದಲ್ಲಿ ಏನಿದೆ ಅನ್ನೋದನ್ನ ಫಲಾನ್ಯಾಹರ್ತು ಕಾಮಾವೈ ನಿಷ್ಕ್ರಾಂತ ಗಹನೇ ವರ ಏಷ ಮಾತು ವಿಯೋಗಾಚ್ಚ ಕ್ಷುದಯಾಚ ಭೃಷಾ ಅರ್ಧಿತಃ ರುರೋಧ ಶಿಶುರತ್ಯರ್ಥಂ ಶಿಶು ಶರವಣೆ ಯಥಾ ತದೋದ್ಯಂತಂ ವಿಭಸ್ವಂತಂ ಜಪಾ ಪುಷ್ಪೋತ್ಕರೋಪಮಂ ದದರ್ಶ ಫಲಭೋಗಾಚ್ಚ ವ್ಯುತ್ಪಪಾತ ರವಿಂ ಪ್ರತಿ. ಇಷ್ಟು ರಾಮಾಯಣದ ಪ್ರಸಂಗ. ರಾಮಾಯಣದಲ್ಲಿ ತಾಯಿ ಮಗುವಿನ ಅಳುವಿಗಾಗಿ, ಆ ಅಳುವನ್ನ ಪರಿಹರಿಸುವುದಕ್ಕಾಗಿ ಹಣ್ಣನ್ನ ತರಲು ತೆರಳಿದ್ದಾಳೆ. ತಾಯಿಯು ಕಣ್ಣಿಗೆ ಕಾಣಲಿಲ್ಲ.
ಹಣ್ಣು ತಂದು ಕೊಡ್ಲಿಲ್ಲ. ಆವಾಗ ಕ್ಷುಧ, ಹಸಿವು ಬೇರೆ ಆಗ್ತಾ ಇತ್ತು. ಜೋರಾಗತ್ತ ಹುಡುಗ, ಮಗು. ರುರೋಧ ಶಿಶು ಅತ್ಯರ್ಥಂ, ಬೇಕು 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 ಬೇಗ ಬೇಕು ಅಂತ. ಇವಳು ತಾಯಿ ಹೋದವಳಿಗೆ ಆ ಪಕ್ಕ ಸಿಗ್ಲಿಲ್ವೋ ಏನೋ ಆಯ್ತು. ಇದು ಆ ತಾಳ್ಮೆನೂ ತೋರ್ಲಿಲ್ಲ. ತಕ್ಷಣ ಹೇಗೆ ಸರವಣ ಭವನಾಗಿ ಕಂದ ಆ ಬಿದಿರಿನ ಮೆಳೆಯಲ್ಲಿ ಬಿದ್ದಾಗ ಅತ್ತನೋ ಹಾಗೆ ಇವನು ಜೋರಾಗತ್ತ. ಸರವಣೆ ಯಥಾ ಶಿಶು ರುರೋಧ ತಥಾ ಏಷಃ ಅಪಿ ರುರೋಧ ತದಾ ಉದ್ಯಂತಂ ವಿವಸ್ವಂತಂ. ಆಗ ಉದ್ಯಂತಂ ಉದಿಸುತ್ತಿರುವ ವಿವಸ್ವಂತಂ ಸೂರ್ಯನನ್ನು ಜಪಾ ಪುಷ್ಪೋತ್ಕರೋಪಮಂ. ಜಪಾ ಪುಷ್ಪ ಅಂದ್ರೆ ದಾಸವಾಳದ ಹೂವು. ದಾಸವಾಳದ ಹೂವಿನಂತೆ ಕೆಂಪಗಿದ್ದ ಸೂರ್ಯ ಉದಯ ಆಗುವಾಗ್ಲೂ ಕೆಂಪಿರಲ್ಲ, ಕೇಸರಿರುತ್ತೆ. ಇದು ಜಪ ಪುಷ್ಪೋತ್ಕರ ಅಂತಂದ್ರೆ ಕೆಂಪಾಗುವುದು ಗ್ರಹಣ ಇದ್ದಾಗ ಮಾತ್ರ. ಗ್ರಹಣದ ಸಂದರ್ಭದ ಪ್ರಸಂಗವನ್ನು ಹೇಳ್ತಿದ್ದಾರೆ. ಆಗ ಕೆಂಪಿತ್ತಲ್ಲ, ಆಪಲ್ ತರ ಕಾಣಿಸ್ತು. ನ್ಯೂಟನಿಗಿಂತ ಮುಂಚೆನೆ ಅವನಿಗೆ ಹಣ್ಣು ತಂದು ಕೆಳಗೆ ಬೀಳಿಸಿ ಕಂಡಿಡಿದು ಬಿಡೋಣ ಅಂತ ಹೊರಟ. ದದರ್ಶ ಫಲಭೋಗಾಚ್ಚ, ನೋಡಿದ ತಕ್ಷಣ ಫಲ ಲೋಭಾತ್, ಫಲ ಬೇಕು ಅಂತ ಆಸೆಯಿಂದ ಉತ್ಪಪಾತ ರವಿಂ ಪ್ರತಿ, ರವಿಯ ಕಡೆಗೆ ಹಾರಿದ. ಆಗ್ಬಿರ್ಬೋದು. ಹುಟ್ಟಿ 7 ದಿವಸ ಆಗಿ ನೆಕ್ಸ್ಟ್ ವಾರ, ನೆಕ್ಸ್ಟ್ ಪಕ್ಷದಲ್ಲಿ ಯಾರಿದ್ದಾರೆ? ಬುಳ್ಳಲಕ್ವೆ ವೈಷ್ಣವಿ. ಜಪುಡ್ಲಿ ಅಂತೆನೆ ಮೆಲ್ಲ ಜಪುಡ್ಲಿ. ಉದ್ಯದ್ದಿನೇಶಂ ಗ್ರಸಿತುಂ ಪ್ರಯಾಂತಂ. उद्यद्दिनेशं ग्रसितुं प्रयान्तम् उद्यद्दिनेशं ग्रसितुं प्रयान्तम् ತೇಜಸಾ ಲೋಹಿತಮಾಶುರಾಹುಂ. तत्तेजसा लोहितमाशुराहुं तत्तेजसा लोहितमाशुराहुं ಪ್ರಯುದ್ಯಯೋ ನಾಮ ಫಲಂ ವಿಚಿನ್ವನ್. प्रयुज्ययो नाम फलं विचिन्वन् प्रत्युज्य ನಿಸರ್ಗತೋ ದುಷ್ಟ ಜನಾಸಹೋಸೌ. निसर्गतो दुष्टजनासहोऽसौ निसर्गतो दुष्टजनासहोऽसौ ಉದ್ಯದ್ದಿನೇಶಂ. ಉದ್ಯತ್ ಅಂದ್ರೆ ಉದಿಸುತ್ತಿರುವ, ದಿನೇಶ ಅಂತಂದ್ರೆ ದಿನದ ಒಡೆಯ ಸೂರ್ಯ. ಗ್ರಸಿತುಂ ಪ್ರಯಾಂತಂ, ದಿನೇಶನನ್ನೇ ನುಂಗುಲಿಕ್ಕೆ ಹೊರಟಿರುವ ಸ್ಥಿತಿಯಲ್ಲಿ ಹಾರ್ತಾ ಇದ್ದ. ಪ್ರಯಾಂತಂ ಹೋಗುತ್ತಿದ್ದ. ತತ್ ತೇಜಸಾ ಲೋಹಿತಮಾಶುರಾಹುಂ. ಈ ಹನುಮಂತ ಸೂರ್ಯನನ್ನ ಉದ್ಯದ್ದಿನೇಶಂ ಗ್ರಸಿತುಂ ಪ್ರಯಾಂತಂ ಲೋಹಿತಂ ರಾಹುಂ ಗ್ರಸಿತುಂ ಹನುಮಾನ್ ಜಗಾಮ. ಅವನ್ ಸೂರ್ಯನನ್ನು ನುಂಗ್ಲಿಕ್ಕೆ ಹೊರಟದ್ದಲ್ಲ, ಸೂರ್ಯನ ಮೇಲೆ ದಾಳಿ ಮಾಡ್ಲಿಕ್ಕೆ ಹೊರಟ ರಾಹುವನ್ನ ತಿನ್ಲಿಕ್ಕೆ ಹೋದದ್ದು. ಎಲ್ರಿಗೂ ಕಂಡದ್ದು ಸೂರ್ಯನನ್ನು ತಿನ್ಲಿಕ್ಕೆ ಹೋದ ಅಂತ. ಇಂದ್ರ ಬಂದ್ ಗಡಿಬಿಡಿಯಲ್ಲಿ ಹೊಡೆದು ಬಿಟ್ಟ. ಮತ್ತೆ ಇಂದ್ರ ಗಡಿಬಿಡಿಯಲ್ಲಿ ಹೊಡೆದ್ರೆ ಒಂದು ಕೆನ್ನೆ ಮಾತ್ರ ಊದ್ಬೇಕಿತ್ತಲ್ಲ, 2 ಕೆನ್ನೆ ಕೊಡ್ದ ಅಂತ ಹೇಳ್ಬೇಕು ವಜ್ರಾಯುಧದಿಂದ. ಅವನಿಗೆ ಎಂತದೂ ಆಗ್ಲಿಲ್ಲ, ವಜ್ರಾಯುಧದ ಪೆಟ್ಟೆ ತಾಗ್ಲಿಲ್ಲ. ಅವನು ಹನುಮಾಂತಿದ್ದದ್ ಮೊದ್ಲಿಂದನೂ ಕೆನ್ನೆ ಗುಂಡು ಗುಂಡಕ್ಕೆ ಹಿಂಗೆ ಕೈಯಲ್ಲಿ ಹಿಡಿಲಿಕ್ಕೆ ಸಿಕ್ಕರೆ ಅದು ಹನುಮಾನ್. ಹನುಮಂತ ಅಂದ್ರೆ ಉಬ್ಬಿದ್ದಲ್ಲ, ಹಿಡಿಲಿಕ್ಕೆ ಸಿಗುವ ಕೆನ್ನೆ. ಎಲ್ಲರಿಗೂ ಲಕ್ಷಣ ಅದು. ಕೆನ್ನೆ ಹಿಡಿಲಿಕ್ಕೆ ಸಿಗುವ ಹಾಗಿದ್ರೆ ಮಕ್ಕಳಲ್ಲಿ ಸಾಮಾನ್ಯ ಇದ್ದೇ ಇರುತ್ತೆ ಚಿಕ್ಕಂದಿನಲ್ಲಿ. ಅದು ಹಾಗೆ ಮುಂದೆಯೂ ಸ್ವಲ್ಪ ಹಾಗೆ ಹಿಡಿಲಿಕ್ಕೆ ಸಿಗುವ ಹಾಗಿದ್ರೆ ಅದೊಂದು ದೇಹದ ಲಕ್ಷಣದಲ್ಲಿ ಒಂದು. ಅಷ್ಟೇ ಅರ್ಥ ಹೊರತು ಹನುಮಾನ್ ಅವನು ಹೊಡೆದದ್ದು ಅವನಿಗೆ ಏನು ಆಗೇ ಇಲ್ಲ. ಇಲ್ಲಾಂದ್ರೆ 1 ಕೆನ್ನೆ ಮಾತ್ರ ಊದಿರ್ಬೇಕಿತ್ತು. ಹೊಡೆದಿದ್ದು 1 ಕೆನ್ನೆಗಾದ್ರೆ ಅವನಿಗೆ ಆ ವಜ್ರದ ತಾಗ್ಲೇ ಇಲ್ಲ. ಆದ್ರೆ ವಜ್ರಾಯುಧಕ್ಕೊಂದು ಮರ್ಯಾದೆ ಕೊಡ್ಬೇಕಲ್ಲ, ಅದಕ್ಕೆ ಬಿದ್ದ. ಅದು ಮುಂದಿನ ಕತೆ. ಸೂರ್ಯನನ್ನ ತನಗೆ ಆಹಾರವಾಗಿ ಗ್ರಸಿತುಂ ಕರ್ತುಂ ಪ್ರಯಾಂತಂ, ಆಹಾರವಾಗಿ ರಾಹುವನ್ನೇ ತಿನ್ನಲಿಕ್ಕೆ ಹೊರಟಂತಹ ಆಂಜನೇಯನನ್ನು ತತ್ತೇಜಸ ತನ್ನ ಲೋಹಿತ
ಕೂಡಿರುವಂತಹ ರಕ್ತನಾದ ರಾಹುವನ್ನು ತತ್ತೇಜಸ ರಾಹುಂ ಪ್ರಯುದ್ಯಯೌ ಓಡಿದ ಅಂತ. ರಾಹುವನ್ನ ಹಿಡಿಲಿಕ್ಕೆ ಓಡಿದ ಹೊರತು ಸೂರ್ಯನನ್ನು ಹಿಡಿಲಿಕ್ಕೆ ಓಡಿದ್ದಲ್ಲ. ನಿಸರ್ಗತೋ ದುಷ್ಟಜನ ಅಸಹ ಅಸೌ ನಿಸರ್ಗತಃ. ಹನುಮಂತನ ಒಂದು ಸಹಜವಾದ ಗುಣ ಏನು ಅಂದ್ರೆ, ದುಷ್ಟ ಜನರು ಕಂಡ ತಕ್ಷಣ ಅವರನ್ನು ನಿಗ್ರಹಿಸುವುದು ಅವನಿಗೆ ಒಂದು ಗುಣ. ಸೂರ್ಯನಿಗೆ ತೊಂದರೆ ಕೊಡ್ತಾ ಇದ್ದಾನೆ, ಈ ರಾಹು ಇವನನ್ನು ಬಿಡಬಾರದು ಅಂತ ಆಕಾಶಕ್ಕೆ ಹಾರ್ದ. ದುಷ್ಟ ಜನ ಅಸಹ, ದುಷ್ಟ ಜನರನ್ನ ಸಹಿಸಲಾರದ ಅಸೌ ಇವನು ನಿಸರ್ಗತಃ, ಅದು ಸ್ವಭಾವ ಸಹಜವಾಗಿ ಫಲಂ ವಿಚಿನ್ವನ್ ಪ್ರಯುದ್ಯಯೌ, ಫಲ ಇದು ಅಂತ ಅನ್ನುವ ಲೋಕದ ಭಾವನೆಯನ್ನು ಗಟ್ಟಿಗೊಳಿಸುವುದಕ್ಕೆ ಮಂಡಲಕ್ಕೆ ಉಪರಾಗ ಆದಾಗ ಅವನು ಹಿಡಿಯುವುದು, ಸ್ಪರ್ಶ ಆದಾಗ ಅದು ರಾಹುವನ್ನ ಹಿಡಿದು ಅವನನ್ನ ನುಂಗಬೇಕು ಅನ್ನುವ ದೃಷ್ಟಿಯಿಂದ ಆಗಸಕ್ಕೆ ನೆಗೆದ ಮೇಲೆ ಏನಾಯ್ತು ಅಂತ ಮತ್ತೆ ಮುಂದೆ ಹೇಳ್ತಾರೆ. ಉದ್ಯದ್ದಿನೇಶಂ ಉದ್ಯನ್ ಯಹ ದಿನೇಶಃ ಉದ್ಯದ್ದಿನೇಶಃ ತಂ ಉದ್ಯದ್ದಿನೇಶಂ ದಿನಾನಾಂ ಈಶಃ ದಿನೇಶಃ ಗ್ರಸಿತುಂ ತುಮುನ್ ಪ್ರತ್ಯಯಾಂತಂ ಅವ್ಯಯಂ ಪ್ರಯಾಂತಂ ಪ್ರಯಾಂತೌ ಪ್ರಯಾಂತಃ ಪ್ರಯಾಂತಂ ಶತ್ರು ಪ್ರತ್ಯಯಾಂತಃ ಪುಲ್ಲಿಂಗಃ ದ್ವಿತೀಯ ವಿಭಕ್ತಿ ಏಕವಚನ ಪ್ರಯಾಂತೌ ಪ್ರಯಾಂತಃ ಪ್ರಯಾಂತಂ ತಸ್ಯ ತೇಜಃ ತತ್ತೇಜಃ ತೇನ ತತ್ತೇಜಸ ಲೋಹಿತಂ ರಕ್ತ ಬಣ್ಣ ಕೆಂಪು ಬಣ್ಣ ಲೋಹಿತಂ. ಲೋಹಿತ ಅನ್ನೋದು ಸಹಜವಾದ ಸೂರ್ಯನ ಬಣ್ಣ ಅಲ್ಲ, ತೀರ ಕೆಂಪಲ್ಲ ಅದು. ಇದು ಗ್ರಹಣ ಆದಾಗ ಮಾತ್ರ ಆ ಕೆಂಪು ಬರುದು. ಅಂತಹ ಕೆಂಪು ಬಣ್ಣದ ರಾಹುಂ, ಅವನಿಗೆ ನವಗ್ರಹದಲ್ಲಿ ಕಟ್ಟಿಡುದು ಕೆಂಪೆ. ರಾಹುಂ ಲೋಹಿತಂ ಆಶು ಕೂಡಲೇ ದ್ವಿತೀಯ ಭಕ್ತಿ ಏಕವಚನ ರಾಹುಂ ಪ್ರತ್ಯುದ್ಯಯೌ ಪ್ರತಿ ಉತು ಯಯೌ ಪ್ರತ್ಯುದ್ಯಯೌ ಯಾ ಪ್ರಾಪಣೆ ನಾಮ ಅವ್ಯಯ ಫಲಂ ದ್ವಿತೀಯ ಭಕ್ತಿ ಏಕವಚನ ನಪುಂಸಕಲಿಂಗ ವಿಚಿನ್ವನ್ ಶತ್ರು ಪ್ರತ್ಯಯಾಂತ ಶಬ್ದ ವಿಚಿನ್ವನ್ ವಿಚಿನ್ವಂತೌ ವಿಚಿನ್ವಂತಃ ನಿಸರ್ಗತಃ ತಸ್ ಪ್ರತ್ಯಯ ನಿಸರ್ಗತಃ ಅವ್ಯಯ ದುಷ್ಟಜನ ಅಸಹಃ ದುಷ್ಟಾನಾಂ ದುಷ್ಟಾಃ ಜನಾಃ ದುಷ್ಟಜನಾಃ ದುಷ್ಟಜನಾನ್ ನ ಸಹತೆ ಇತಿ ದುಷ್ಟಜನಾಸಹಃ ಪುಲ್ಲಿಂಗ ಪ್ರಥಮ ವಿಭಕ್ತಿ ಅಸೌ ಪುಲ್ಲಿಂಗ ಪ್ರಥಮ ವಿಭಕ್ತಿ ಏಕವಚನ. ಅದ್ಯ ಅಂದ್ರೆ ಫಲದ ಭ್ರಾಂತಿಯಿಂದ ಹಾರಿದ ಅನ್ನೋದು ಲೋಕಕ್ಕೆ ಖಂಡಿತ ಅಷ್ಟೇ. ಅವನಿಗೆ ಅದರ ಭ್ರಾಂತಿಯೂ ಇಲ್ಲ. ಈ ಜನರ ತಲೆಯಲ್ಲಿ ಇದ್ದದ್ದೆಲ್ಲ ಬೇಡವಾದದ್ದು ವಾಂತಿ ಆಗ್ಬೇಕಲ್ಲ, ಅದಕ್ಕೋಸ್ಕರ ಹಾರ್ದ. ಜನರಿಗೆಲ್ಲ ಹಾಗೆ ಅನ್ನಿಸ್ತು. ಸಂಗ್ರಹ ಚಂದ್ರಿಕಾ ಸುಮ್ನೆ ಓದ್ತೇನೆ. ಫಲಂ ವಿಚಿನ್ವನ್ ಸೂರ್ಯ ತೇಜಸಾ ಲೋಹಿತಂ ರಾಹುಮೇವ ಫಲಂ ಮನ್ವಾನಃ ಇವ ಪ್ರತ್ಯುಜ್ಯಯೌ ನಾಮ ಇತಿ ಅಲೀಕೆ. ಅಂದ್ರೆ ಅದಕ್ಕೆ ಏನಂತಾರೆ, ಏನಲ್ಲ ಅಂತ, ಕನಿಷ್ಠ ಅಂತ. ಪ್ರತ್ಯುದ್ಯಯೋ ನಾಮ ಹಾರಿದನಷ್ಟೇ ಅನ್ನೋ ತರ. ಪ್ರತ್ಯುದ್ಯಯೋ ಕಿಲ ಅದಕ್ಕೆ ಅನ್ನೊಂದು ಶಬ್ದ ಹಾಕಿದ್ರು. ಪ್ರಾಕಾಶ್ಯೇವ ಹಾಗೆ ಕಂಡ, ಹಾರಿದ್ದು ಫಲವನ್ನ ತಿನ್ಲಿಕ್ಕೋಸ್ಕರ ಹಸಿವಾದಾಗ ತಡಿಲಿಕ್ಕಾಗದೆ ಹಾರಿದ. ಇವರು ಉಳಿದದ್ದೆಲ್ಲ ಒಪ್ಕೋತಾರೆ, ಹಾರಿದ್ದೆಲ್ಲ ಒಪ್ಕೋತಾರೆ, ಹಾರಿದಂತೆ ಮಾಡ್ದ ಅಂತ ಅನ್ನೋದು ಯಾಕೆ ಒಪ್ಪಲ್ಲ? ಹಾರಿದ್ದು ಒಪ್ಪಿದ್ಮೇಲೆ ಅಷ್ಟು ಹಾರಿ ಅಲ್ಲಿ ತನಕ ಸೂರ್ಯನ ತನಕ ಹೋಗೋವನಿಗೆ ತಾಕತ್ತಿದ್ದವನಿಗೆ ಅವನಿಗೆ ಸೂರ್ಯ ಹೌದು ಅಲ್ಲೋ ಗೊತ್ತಾಗಲ್ವಾ? ಆಮೇಲೆ ವಸ್ತುತಸ್ತು ರಾಹೋ ದುಷ್ಟಸ್ಯ ನಿಗ್ರಹಣಂ ಚಿಕೀರ್ಷನ್ನೇವ ಇತ್ಯಾಹ ನಿಸರ್ಗತೋ ದುಷ್ಟಜನ ಅಸಹಃ. ಸ್ವಭಾವ ಸಹಜವಾಗಿ ದುಷ್ಟ ಜನರನ್ನು ನಿಗ್ರಹಿಸುವ ಶಕ್ತಿ ಅವನಿಗೆ ಇದೆ ಮತ್ತು ಅದು ಅವನ ಸ್ವಭಾವವೂ ಕೂಡ. ನಿಸರ್ಗ ಅಂದ್ರೆ ಹಾಗೆ. ಯಮೇವ ದಿವಸಂ ಹೇಷಃ ಗ್ರಹೀತುಂ ಭಾಸ್ಕರಂ ಪ್ಲುತಃ ತಮೇವ ದಿವಸಂ ರಾಹು ಜಿಗೃಕ್ಷತಿ ದಿವಾಕರಂ ಅನೇನ ಚ ಪರಾಮೃಷ್ಟಃ ರಾಹು ಸೂರ್ಯರಥೋಪರಿ ಅಪಾಕ್ರಾಂತಸ್ತತಸ್ತ್ರಸ್ತಃ ರಾಹುಶ್ಚಂದ್ರಾರ್ಕಮರ್ದನಃ. ಚಂದ್ರಾರ್ಕಮರ್ದನಃ ರಾಹು ತತಃ ತ್ರಸ್ತಃ. ಹನುಮಂತ ಬಂದಾಗ ಅವನಿಗೆ ಭಯ ಆಯಿತು. ನನ್ ಕೆಲ್ಸ ಅಲ್ವಾ,
ಗ್ರಹಣ ಮಾಡುದು, ಅವನು ಅದನ್ನ ಮಾಡ್ಲಿಕ್ಕೆ ಬಿಡಲ್ಲ ಅಂತ ಅವನು ದೂರು ಕೊಟ್ಟ. ಅದಕ್ಕೆ ಇಂದ್ರ ಹೊಡೆದ. ವಸ್ತುತಃ ಸೂರ್ಯನನ್ನ ಹಿಡಿಲಿಕ್ಕೆ ಹೋದದ್ದೇ ಅಲ್ಲ. ಯಾರು ಆ ಕಥೆಯನ್ನು ಹಾಗೆ ಹೇಳುದು ಇಲ್ಲ. ಅವರಿಗೆ ಅಂತ ಆ ಸೂರ್ಯನ ಹಿಡಿದ ಪೆಡದಿಂದ ಊತ ಬಂತು ಅಂತೆ. ಕೊನೆಗೆ ಇವರಿಗೂ ಅಂತದ್ದೇ ಒಂದು ಊತ ಬರುತ್ತೆ. ಹಾಗೆ ಹೇಳಿ 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 10 ಸಲ. ನಿಂಗೆ ಜಾದ ಅರ್ಥ ಅನ್ನಿ. ಸರಿ, ಇಲ್ಲಿಗೆ ಇವತ್ತು ಮುಗಿಸೋಣ. ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ರಾಮಚಂದ್ರಃ ಸುಪ್ರೀತೋ ವರದೋ ಭವತು. ಕಮಲೇ ಕಮಲೋತ್ಪತ್ತಿ.